ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 7ನೆಯ ಅಧ್ಯಾಯ ಫ್ರೀಡಮ್, ಮೋಕ್ಷ, ಸ್ವಾತಂತ್ರ್ಯ. ಸ್ವಾಮೀಜಿ ಹೇಳ್ತಾರೆ, ಒಂದು ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳ್ತಾರೆ. ಈ ಜಗತ್ತು ಎಲ್ಲಿಂದ ಬಂತು? ಎಲ್ಲಿ ಇದೆ ಈ ಜಗತ್ತು? ನಾಳೆ ಈ ಜಗತ್ತು ಎಲ್ಲಿಗೆ ಹೋಗುತ್ತೆ? ಸ್ವಾಮೀಜಿ ಹೇಳ್ತಾರೆ, ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ತೈತ್ತಿರೀಯ ಉಪನಿಷತ್ತು. ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ. ಇಡೀ ಜಗತ್ತು ಎಲ್ಲಿಂದ ಬಂದಿದೆ? ಆನಂದದಿಂದ ಬಂದಿದೆ. ಆನಂದ ಅಂದರೆ ಏನು? ಬ್ರಹ್ಮ. ಬ್ರಹ್ಮ. ಇಡೀ ಜಗತ್ತು ಎಲ್ಲಿದೆ? ಈಗ ನಾವು ಮನೆಯಲ್ಲಿದ್ದೇವೆ. ಇಡೀ ಜಗತ್ತು ಎಲ್ಲಿದೆ? ಬ್ರಹ್ಮನಲ್ಲಿ ಇದೆ, ಆನಂದದಲ್ಲಿ ಇದೆ. ನಾಳೆ ಜಗತ್ತು ಎಲ್ಲಿಗೆ ಹೋಗುತ್ತೆ? ಬ್ರಹ್ಮವನ್ನು, ಆನಂದವನ್ನು ಸೇರುತ್ತದೆ. ಸ್ವಾಮೀಜಿ ಹೇಳ್ತಾರೆ, ನಾವೆಲ್ಲ ಆನಂದದಿಂದ ಬಂದಿದ್ದೇವೆ, ನಾವು ಆನಂದದಲ್ಲಿ ಇದ್ದೇವೆ. ಆದರೆ ನಮಗೆ ಆ ಪ್ರಜ್ಞೆ ಇಲ್ಲದ್ದರಿಂದ ದುಃಖಿಗಳಾಗಿ ಇದ್ದೇವೆ. ನಾವು ಅಜ್ಞಾನವಶರಾದ್ದರಿಂದ ಬಂಧನದಲ್ಲಿ ಇದ್ದೇವೆ. ನಾಳೆ ನಾವು ಆನಂದವನ್ನೇ, ಬಂಧ ಮುಕ್ತಿಯನ್ನೇ, ಮೋಕ್ಷವನ್ನೇ ಸೇರಲಿರುವುದು. ಈಗ ನಾವು ಕಣ್ಣು ಮುಚ್ಚಿಕೊಂಡು ನಾನು 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 ಅಂತ ಹೇಳ್ತೀವಿ. ಈ ನಾನು ಯಾವುದು? ಈ ನಾನು ಯಾವುದು? ಸ್ವಾಮೀಜಿ ಹೇಳ್ತಾರೆ, ಭಗವಂತ ಬ್ರಹ್ಮ ಸಮುದ್ರ. ಸಮುದ್ರ ಯಾವುದನ್ನು ನಾವು ದಿನ ಬೆಳಗಾದರೆ ನಾನು 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 ಅಂತ ಹೇಳ್ತೇವೋ, ಆ ನಾನು ಆ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಆ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಈ ನೀರಿನ ಹನಿಯ ಜೋರು ನೋಡಿ, ಗಲಾಟೆ ನೋಡಿ. ಅದಕ್ಕಾಗಿ ಏನು ಗುದ್ದಾಟ, ಏನು ರಂಪ ರಗಳೆ. ನಾವು ಯಾವುದನ್ನು ನಾನು ಅಂತ ಹೇಳ್ತೇವೋ ಅದು ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಆ ನೀರಿನ ಹನಿ ಹೇಗಿದೆ ಅಂತೆ? ನಾವೆಲ್ಲ ಹೇಗಿದ್ದೇವಂತೆ? ನಮ್ಮ ಮನಸ್ಸಲ್ಲಿ ಇದು ಸುಖ ಅಂತ ಏನೋ ಒಂದಿದೆ. ಆ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಬೇರೆ ನಮಗೆ ಆಸೆ. ಒಂದು 3 ವರ್ಷದ ಮಗು ಇರುತ್ತೆ. ಆ ಮಗು ಈ ನನ್ನ ಆಟದ ಸಾಮಾನಿದೆಯಲ್ಲ, ಇದು ಪರ್ಮನೆಂಟಾಗಿ ನನ್ನ ಜೊತೆ ಇರಬೇಕು. ಯಾರು ಈ ಆಟದ ಸಾಮಾನನ್ನು ಮುಟ್ತಾರಲ್ಲ, ಅವರಿಗಿಂತ ದುಷ್ಟರು ಈ ಜಗತ್ತಲ್ಲಿ ಇನ್ನೊಬ್ಬರಿಲ್ಲ ಅಂತ ಆ ಮಗು ಅಂದ್ಕೊಳ್ಳುತ್ತಂತೆ. ಹಾಗೆ ನಾವು, ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಇದೆ, ಇದು ಸುಖ, ಇದು ಸುಖ ಅಲ್ಲ. ಆ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಆಸೆ. ನೋಡಿದರೆ ನೀರಿನ ಹನಿ ಎಷ್ಟು ಪರ್ಮನೆಂಟ್ ಹೇಳಿ. ಈಗ ಅದಕ್ಕೆ ತನ್ನ ಸುಖ ಎಲ್ಲ ಪರ್ಮನೆಂಟ್ ಆಗಬೇಕಂತ ಆಸೆ. ನಮ್ಮ ಸುಖ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಕನಸುಗಳು ಇವೆಲ್ಲ ಪರ್ಮನೆಂಟ್ ಆಗಿರಬೇಕು ಅಂತ ನಾವು ಆಸೆ ಪಡೋದು ಎಂಥ ಮೂರ್ಖತನ. ನೀರಿನ ಗುಳ್ಳೆ ಪರ್ಮನೆಂಟ್ ಆಗಿ ಹೋಯ್ತಾ? ಇನ್ನು ಇದರ ಸುಖ, ಆಸೆ ಆಕಾಂಕ್ಷೆ, ಕನಸುಗಳು ಪರ್ಮನೆಂಟ್ ಆಗಬೇಕಂತೆ. ಏನು ಮೂರ್ಖತನ. ಹೋಗಲಿ, ಈ ನೀರಿನ ಗುಳ್ಳೆಯ ಸುಖ, ಆಸೆ ಆಕಾಂಕ್ಷೆ ಯಾವಾಗಲೂ ಒಂದೇ ಇರುತ್ತಾ? ಅದು ಇಲ್ಲ. ಬಾಲ್ಯದಲ್ಲಿ ನಮ್ಮ ಸುಖನೇ ಬೇರೆ. ಬಾಲ್ಯದಲ್ಲಿ ಆಟ ಆಡೋದ್ರಲ್ಲೇ ಸುಖ ಆಯಿತು. ಬಾಲ್ಯದಲ್ಲಿ ಫ್ರೆಂಡ್ಸ್ ಜೊತೆ ಕಿತ್ತಾಡೋದ್ರಲ್ಲೇ ಸುಖ ಆಯಿತು. ಈಗ ನಾವು ಅದನ್ನು ಸುಖ ಅಂದ್ಕೊಂಡಿದ್ದೇವಾ? ಯಾವುದನ್ನು ನಾವು ಯೌವನದಲ್ಲಿ ಸುಖ ಅಂತ ಅಂದ್ಕೊಂಡ್ವೋ, ಅದು 20 ವರ್ಷ ಆದಮೇಲೆ ಅದನ್ನೇ ನಾವು ಸುಖ ಅಂದ್ಕೊಂಡ್ವಾ? ಹಾಗಾದರೆ ನಮ್ಮ
ಸುಖ ಪರ್ಮನೆಂಟ್ ಆಗಿರ್ಬೇಕಂತನ್ನುವ ನಮ್ಮ ಆಸೆ ಎಷ್ಟು ಮೂರ್ಖತನ. ನಮ್ಮ ಸುಖನೇ ಬದಲಾಗ್ತಾ ಇದೆ. ಬಾಲ್ಯದ ಸುಖನೇ ಬೇರೆ, ಯೌವನದ ಸುಖನೇ ಬೇರೆ. ಪ್ರೌಢಾವಸ್ಥೆಗೆ ಬಂದಾಗ ಯೌವನದ ಸುಖ ಇಷ್ಟ ಆಗಲ್ಲ, ಅದೇ ಕರಕರೆ ಅನ್ನಿಸ್ಬಿಡುತ್ತೆ, ಸಾಕು ಅನ್ನಿಸ್ಬಿಡುತ್ತೆ. ವೃದ್ಧಾಪ್ಯದ ಸುಖನೇ ಬೇರೆ. ಈಗ ಈ ನೀರಿನ ಗುಳ್ಳೆ ತನ್ನ ಸುಖ ಪರ್ಮನೆಂಟ್ ಆಗಿರಬೇಕು ಅಂತ ಆಸೆ ಪಡೋದು ಸರಿನಾ? ತಾನೇ ಪರ್ಮನೆಂಟ್ ಅಲ್ಲ, ಇನ್ನು ಈ ಸುಖ ಪರ್ಮನೆಂಟ್ ಆಗಿರುತ್ತಾ ಯಾವತ್ತಾದರೂ? ಯಾವುದನ್ನು ನಾವು ನಮ್ಮ ಜೀವನ ಅಂತ ಅಂದುಕೊಂಡಿದ್ದೇವೆಯೋ, ಯಾವುದನ್ನು ನಾವು ನಮ್ಮ ಪ್ರಪಂಚ ಅಂತ ಅಂದ್ಕೊಂಡಿದ್ದೇವೋ ಅದೆಲ್ಲ ಬ್ರಹ್ಮ ಸಮುದ್ರದಲ್ಲಿನ ಒಂದು ನೀರಿನ ಹನಿ. ಒಂದು ನೀರಿನ ಹನಿ ಹೇಗಿದೆ ನೋಡಿ. ನಮ್ಮ ಪ್ರಪಂಚ ಅನ್ನೋದು ನಾವು ನೋಡ್ತಾ ಇರುವ ಜಗತ್ತು ಅಲ್ಲ. ನಮ್ಮ ಪ್ರಪಂಚ ಅನ್ನುವಂಥದ್ದು ನಮ್ಮ ಮನಸ್ಸು ಬುದ್ಧಿಯಲ್ಲಿ ನಾವು ಏನು ಕಲ್ಪನೆ ಇಟ್ಟುಕೊಂಡಿದ್ದೇವಲ್ಲ ಅದು ನಮ್ಮ ಪ್ರಪಂಚ. ಒಂದು ಮನೆ, ತಾಯಿ ತಂದೆ ಮಗ ಮಗಳು, ತಂದೆಯ ಪ್ರಪಂಚನೇ ಬೇರೆ, ತಾಯಿಯ ಪ್ರಪಂಚನೇ ಬೇರೆ, ಈ ಮಗನ ಪ್ರಪಂಚನೇ ಬೇರೆ, ಮಗಳ ಪ್ರಪಂಚನೇ ಬೇರೆ. ಒಂದೇ ಊರಲ್ಲಿ, ಒಂದೇ ರಸ್ತೆಯ, ಒಂದೇ ಮನೆಯಲ್ಲಿ ಅದೇ ಫರ್ನಿಚರ್, ಅದೇ ಟಿ ವಿ, ಅದೇ ಮೊಬೈಲ್ ನಡುವೆ ಇರುವ 4 ಜನರ ಪ್ರಪಂಚ, 4 ಬೇರೆ ಬೇರೆ ಪ್ರಪಂಚ. ಹಾಗಂದ್ರೇನು? ನಮ್ಮ ಪ್ರಪಂಚ ಹೊರಗಡೆಯ ಪ್ರಪಂಚನ? ನಮ್ಗೆ ಸುಖ ಆದಾಗ ಹೊರಗಡೆ ಏನೇನಿತ್ತು, ದುಃಖ ಆದಾಗಲೂ ಅವೇ ಎಲ್ಲ ಇದ್ವಲ್ವ? ಯಾಕೆ ದುಃಖ ಆಯಿತು? ಆಗಬಾರ್ದಲ್ವಾ? ನಮ್ಗೆ ದುಃಖ ಆದಾಗ ಮೊಬೈಲು ಇತ್ತು, ಟಿ ವಿನೂ ಇತ್ತು, ಫ್ರಿಜ್ಜು ಇತ್ತು, ಮನೆಯೂ ಇತ್ತು, ಎ ಸಿನೂ ಇತ್ತು. ಯಾರು ನಮ್ಮ ಮನೆಯೊಳಗೆ ಬಂದು ನಮ್ಮನ್ನು ಹೊಡಿಲಿಲ್ಲ. ಅನ್ನ ಬಟ್ಟೆ ಎಲ್ಲ ಫುಲ್ ಇತ್ತು, ಆದರೂ ಯಾಕೆ ನಮ್ಗೆ ದುಃಖ ಆಯಿತು? ಹಾಗಂದ್ರೇನು? ನಮ್ಮ ಪ್ರಪಂಚ ಅನ್ನುವಂಥದ್ದು ನಮ್ಮ ಮನಸ್ಸು ಬುದ್ಧಿಗಳಲ್ಲಿರುವ ಪ್ರಪಂಚ, ಹೊರಗಡೆಯ ಪ್ರಪಂಚ ಅಲ್ಲ. ನಮ್ಮ ಮನಸ್ಸು ಬುದ್ಧಿಯಲ್ಲಿರುವ ಭಾವನೆ ಕಲ್ಪನೆಗಳಿಗೆ ತಕ್ಕಂತೆ ನಮ್ಮ ಪ್ರಪಂಚ ಬದಲಾಗ್ತಾ ಹೋಗುತ್ತೆ. ಹೌದಲ್ವಾ? ಬಾಲ್ಯದ ಪ್ರಪಂಚನೇ ಬೇರೆ, ಯೌವನದ ಪ್ರಪಂಚನೇ ಬೇರೆ, ನಮ್ಮ ಇವತ್ತಿನ ಪ್ರಪಂಚವೇ ಬೇರೆ. ಇನ್ನೊಂದು 20 ವರ್ಷ ಆದಮೇಲೆ ನೀರಿನ ಹನಿ ಬದುಕಿದ್ರೆ ಅದರ ಪ್ರಪಂಚನೇ ಬೇರೆ. ಸ್ವಾಮೀಜಿ ಹೇಳ್ತಾರೆ, ನಮ್ಮದೊಂದು ಮೂರ್ಖ ಕಲ್ಪನೆ. ಏನು? ನಮ್ಮ ಪ್ರಪಂಚ ಪರ್ಮನೆಂಟ್ ಆಗಿರಬೇಕು, ನಾನು ಪರ್ಮನೆಂಟ್ ಆಗಿರಬೇಕು. ನೀರಿನ ಗುಳ್ಳೆ ಅಂದ್ಕೊಳ್ಳುತ್ತಂತೆ, ನಾನು ಸಮುದ್ರದ ಜೊತೆ ಒಂದಾಗಬಾರ್ದು, ನಾನು ನಾಶವಾಗಿ ಹೋಗ್ತೀನಿ, ನಾನೇ ಹೀಗೆ ಇರಬೇಕು, ಪರ್ಮನೆಂಟ್ ಆಗಿರಬೇಕು. ಇದು ನಮ್ಮ ಭ್ರಮೆ. ಇದು ಯಾವತ್ತಾದರೂ ಸಾಧ್ಯ ಇದೆಯಾ? ನೀರಿನ ಗುಳ್ಳೆ ಸೆಪ್ರೇಟ್ ಆಗಿದ್ದರೆ ಸಮುದ್ರದಿಂದ ಅದು ಆವಿಯಾಗಿ ಹೋಗೋದೇ ಇಲ್ವಾ? ಅತಿಯಾದ ಚಳಿಗೆ ಆ ನೀರಿನ ಗುಳ್ಳೆ ಐಸ್ ಆಗೋದೇ ಇಲ್ವಾ? ಪರ್ಮನೆಂಟ್ ಆಗಿ ಹಾಗೆ ಇರುತ್ತಾ? ಇಲ್ಲ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ನಾನು ಅಂತ ನಾವು ಯಾವುದನ್ನು ಹೇಳ್ತೇವೋ ಅದೇ ದೊಡ್ಡ ಭ್ರಮೆ. ಅಂಥ ನಾನು, ನನ್ನ ಸುಖ, ನನ್ನ ಕನಸು, ನನ್ನ ಆಸೆ, ನೀರಿನ ಗುಳ್ಳೆನೇ ಇಷ್ಟಿದೆ, ಅದರ ಸುಖ ಬೇರೆ ಅಂತೆ, ಅದರ ಆಸೆ ಆಕಾಂಕ್ಷೆ ಬೇರೆ ಅಂತೆ, ಅದರ ಕನಸು ಬೇರೆ ಅಂತೆ. ಸ್ವಾಮೀಜಿ ಹೇಳ್ತಾರೆ, ಎಲ್ಲಿಯವರೆಗೆ ನಾವು ನೀರಿನ ಗುಳ್ಳೆ ಆಗ್ತೇವೋ ಅಲ್ಲಿಯವರೆಗೆ ಸುಖ ಇಲ್ಲ. ಯಾವಾಗ ನಾವು ಸಮುದ್ರ ಆಗ್ತೇವೋ ಆಗ ನಿಜವಾದ ಸುಖ, ನಿಜವಾದ ಶಾಂತಿ, ಆನಂದ. ಎಲ್ಲಿಯವರೆಗೆ ನಾನು ನೀರಿನ ಹನಿಯಾಗಿಯೇ ಇರಬೇಕು,
ಅಂದರೆ ನನ್ನ ಇಂಡಿವಿಜುವಾಲಿಟಿ ನಂದೇ ನಡಿಬೇಕು ಅಂತ ಇರ್ತೇವೋ ಅಲ್ಲಿಯವರೆಗೆ ಸುಖ ಕನಸಿನ ಗಂಟು. ನಮಸ್ಕಾರ.